ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಮಂಗಳವಾರ ದಿನ ಆಕಾಶದಲ್ಲಿ ಅಪರೂಪದ ವಿದ್ಯಮಾನಗಳು ಜರುಗುತ್ತವೆ. ಚತುರ್ಗ್ರಾಹಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಸಮಯೋಗ ಮತ್ತು ಪ್ರೀತಿ ಯೋಗದಂತಹ ಶುಭ ಗಳಿಗೆಗಳು ಒಟ್ಟಾಗಿ ಸೃಷ್ಟಿಯಾಗುತ್ತವೆ. ಈ ವಿಶೇಷ ಯೋಗಗಳ ಪ್ರಭಾವದಿಂದಾಗಿ ಕೆಲವು ರಾಶಿಯವರಿಗೆ ಹನುಮಂತನ ವಿಶೇಷ ಕೃಪೆ ಉಂಟಾಗುತ್ತದೆ. ಧೈರ್ಯ ಹೆಚ್ಚೋಗೋದು ಮಾತ್ರ ಅಲ್ಲ, ಆರ್ಥಿಕ ಮುಗ್ಗಟ್ಟುಗಳು ಕಡಿಮೆಯಾಗಿ ಕಣ್ಮರೆಯಾಗುತ್ತವೆ. ಹಣದ ಮಳೆ ಸುರಿಯುವ ಎಲ್ಲಾ ಲಕ್ಷಣಗಳು ಕೂಡ ಇರುತ್ತವೆ. ಹಾಗಾದ್ರೆ ನಾಳೆ ಹನುಮಂತನ ಆಶೀರ್ವಾದ ಪಡೆಯದಿರುವ ಅದೃಷ್ಟವಂತ ರಾಶಿಗಳು ಯಾವುವು, ಯಾವ ಪರಿಹಾರ ಮಾಡಿಕೊಂಡ್ರೆ ಮಂಗಳ ನಿಮ್ಮ ಪಾಲಿಗೆ ಶುಭ ನೀಡ್ತಾನೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್. ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಗ್ರಹಗಳ ಉತ್ತಮ ಸ್ಥಿತಿಯಿಂದಾಗಿ ಅದೃಷ್ಟ ಕೈ ಹಿಡಿಯುತ್ತದೆ. ವಿಶೇಷವಾಗಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ. ಹಣಕಾಸಿನ ವಿಚಾರದಲ್ಲಿ ಹೊಸ ದಾರಿಗಳು ತೆರೆಯಲಿದ್ದು, ಟೆಕ್ನಿಕಲ್ ಮತ್ತು ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದ ಮೇಲೆ ಲಾಭ ಇರುತ್ತದೆ. ನಾಳೆ ನೀವು ಉಪ್ಪು ಮತ್ತು ಬೆಲ್ಲವನ್ನ ದಾನ ಮಾಡಿದ್ರೆ ಮಂಗಳ ಗ್ರಹದ ದೋಷ ನಿವಾರಣೆಯಾಗಿ ಹನುಮಂತನ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಇನ್ನು ಹಾಗೆಯೇ ಎರಡನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಂಗಳವಾರ ದಿನ ಕೆಲಸದ ವಿಚಾರದಲ್ಲಿ ಭಾರಿ ಶುಭ ಇದೆ. ಹಾಕಿಕೊಂಡಿರುವ ಯೋಚನೆಗಳೆಲ್ಲವೂ ಅಂದುಕೊಂಡಂತೆ ಯಶಸ್ಸು ಕಾಣುತ್ತವೆ. ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಅಪಾರ ಲಾಭ. ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಂಡವರಿಗೆ ನಾಳೆ ಯಶಸ್ಸು ಗ್ಯಾರಂಟಿ. ಪರಿಹಾರವಾಗಿ ಗಣೇಶನಿಗೆ ಗರಿಕೆ ಮತ್ತು ಕುಂಕುಮವನ್ನು ಅರ್ಪಿಸಿದ್ರೆ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ. ಮುಂದಿನ ರಾಶಿ ಕಟಕ. ಕಟಕ ರಾಶಿಯವರಿಗೆ ನಾಳೆ ಹಣಕಾಸಿನ ವಿಚಾರದಲ್ಲಿ ಲಕ್ ಫುಲ್ ಓಪನ್ ಆಗಲಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯಿಂದ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸ್ತೀರಾ. ಆಧ್ಯಾತ್ಮಿಕವಾಗಿ ನಿಮಗೆ ಹೆಚ್ಚಿನ ಜ್ಞಾನ ಸಿಗುತ್ತದೆ. ಪ್ರೇಮ ಜೀವನ ಕೂಡ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತದೆ. ನಾಳೆ ದಿನವನ್ನ ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಗಣೇಶ ಅಥರ್ವ ಶೀರ್ಷವನ್ನ ಪಠಿಸಿಕೊಳ್ಳಿ. ಇದರಿಂದ ಮಾನಸಿಕ ನೆಮ್ಮದಿ ಮತ್ತು ಕಾರ್ಯಸಿದ್ಧಿ ಉಂಟಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ. ವೃತ್ತಿ ಜೀವನದಲ್ಲಿ ನಾಳೆ ಶುಭ ಸುದ್ದಿಗಳು ಕಾದಿರುತ್ತವೆ. ಕಠಿಣ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತದೆ. ನ್ಯಾಯಾಲಯದ ವಿಚಾರಗಳಲ್ಲಿ ಜಯಬೇರಿ ಬಾರಿಸಲಿದ್ದೀರಿ. ಆಸ್ತಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಲಾಭ ಇದೆ. ಸಹೋದರರಿಗೆ ಸಿಗುವ ಯಶಸ್ಸು ನಿಮ್ಮ ಮನೆಯಲ್ಲಿ ಸಂಭ್ರಮ ನೀಡುತ್ತದೆ. ಹನುಮಾನ್ ಚಾಲೀಸವನ್ನ ಪಠಣೆ ಮಾಡಿಕೊಳ್ಳಿ. ಇದರಿಂದ ಧೈರ್ಯ ಮತ್ತು ಶಕ್ತಿ ಇಮ್ಮಡಿಯಾಗುತ್ತದೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಕುಂಭ. ಕುಂಭರಾಶಿಯವರಿಗೆ ನಾಳೆ ಮನೆಯವರ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಹೊಸ ಕೆಲಸಗಳು ಶುರು ಮಾಡೋಕೆ ಸದಕಾಲ. ವ್ಯಾಪಾರದಲ್ಲಿ ಪಾಲುದಾರರಿಂದ ಸಹಕಾರ ಸಿಗುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ವಿಶೇಷವಾಗಿ ಹಿಂದೆ ಯಾರಿಗೂ ಕೊಟ್ಟು ಬಾರದೇ ಇದ್ದ ಹಣ ನಾಳೆ ನಿಮ್ಮ ಕೈ ಸೇರುವ ಯೋಗ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು, ಪರಿಹಾರವಾಗಿ ಶಿವಚಾಲಿಸ ಪಠಣೆ ಮಾಡಿಕೊಂಡ್ರೆ ಅಡೆತಡೆಗಳು ಮಂಜಿನಂತೆ ಕರಗುತ್ತವೆ. ಒಟ್ಟಿನಲ್ಲಿ ನಾಳೆ ಸೃಷ್ಟಿಯಾಗುತ್ತಿರುವ ಶುಭಯೋಗಗಳು ಈ 5 ರಾಶಿಯವರಿಗೆ ಬದುಕನ್ನ ಬಂಗಾರ ಮಾಡುತ್ತವೆ. ಹನುಮಂತನ ವಿಶೇಷ ಕೃಪೆಯಿಂದ ಶತ್ರುಗಳ ಬಾಧೆ ದೂರವಾಗಿ ಮನಸ್ಸಿಗೆ ಧೈರ್ಯ ತುಂಬುತ್ತದೆ. ಅಚಲ ಭಕ್ತಿಯಿಂದ ಆಂಜನೇಯನನ್ನು ಸ್ಮರಿಸಿಕೊಳ್ಳುತ್ತಾ ಹೇಳಿರುವ ಈ ಸರಳ ಪರಿಹಾರಗಳನ್ನು ಅನುಸರಿಸಿದ್ರೆ 2026ರ ಆರಂಭದಲ್ಲಿ ಅದೃಷ್ಟದ ಬಾಗಿಲು ತೆಗೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಶುಭ ಯೋಗಗಳು ಈ ಲಾಭವನ್ನ ಮಿಸ್ ಮಾಡಿಕೊಳ್ಳದೆ ಪಡೆದುಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.